ರೇಣುಕಾಚಾರ್ಯ ಬಣ ಟಕ್ಕರ್ ಕೊಡ್ತಾ ಇದೆ. ಇಲ್ಲಿ ವೀರಶೈವ ಮಹಾಸಭಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ವಿಜೇಂದ್ರ ಬಣ ಸಭೆಯನ್ನು ಮಾಡ್ತಾ ಇದೆ. ಸಮಾವೇಶದ ಪೂರ್ವಭಾವಿ ಸಭೆಯನ್ನು ರೇಣುಕಾಚಾರ್ಯ ಬಣ ಮಾಡ್ತಾ ಇದೆ. ಪೂರ್ವಭಾವಿಯಾಗಿ ನಾವೇನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳಿ ಸಭೆ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ನಿರ್ಮಿಸಬೇಕು ಅಂತ ಹೇಳಿ ಪ್ಲಾನ್ ಕೂಡ ಆಗಿದೆ. ಇಲ್ಲಿ ಯಡಿಯೂರಪ್ಪ ವಿಜೇಂದ್ರ ಬಣದ ಶಕ್ತಿ ತೋರಿಸಬೇಕು ಅಂತ ಹೇಳಿ ಸಜ್ಜಾಗ್ತಾ ಇದೆ. ಇಲ್ಲಿ ಈ ಮೂಲಕ ವಿರೋಧಿ ಬಣಕ್ಕೆ ಸಂದೇಶ ರವಾನಿಸಬೇಕು ಅಂತ ಹೇಳಿ ಪ್ಲಾನನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಒಂದು ಕಡೆ ರೆಬೆಲ್ ತಂಡ BJPಯಲ್ಲಿ ಯತ್ನಾಳ್ ತಂಡ ಇದೆ. ಅದು ಆ ಒಂದು ತಂಡಕ್ಕೆ ನಾವು ಸರಿಯಾಗಿ ಟಕ್ಕರ್ ಕೊಡಬೇಕು ಅಂಥೇಳಿ ಈ ಕಡೆ ವಿಜೇಂದ್ರ ಬಣ ಕೂಡ ಒಂದು ಕಡೆ ಸಜ್ಜಾಗ್ತಾ ಇದೆ. ಯಾವ ಥರ ಅಂತ ಹೇಳಿದ್ರೆ, ವೀರಶೈವ ಮಹಾಸಭಾ ಮಾಡಿಬಿಟ್ರೆ ಹೇಗೆ, ದೊಡ್ಡ ಸಮಾವೇಶ ಮಾಡಿದ್ರೆ ಹೇಗೆ, ಕಾರ್ಯಕ್ರಮವನ್ನು ಮಾಡಿದ್ರೆ ಹೇಗೆ, ಆ ಮೂಲಕ ಇಡೀ ಯತ್ನಾಳ್ ತಂಡಕ್ಕೆ ನಮ್ಮ ತಾಕತ್ತು ನಾವು ತೋರಿಸ್ಬೇಕಾವಾಗ ಆಗ ಇವರು ಗಪ್ಚಿಪ್ ಆಗಿಬಿಡ್ತಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ವಿಜೇಂದ್ರ ಬಣದ ಒಂದು ಸಭೆ ಇಲ್ಲಿ ನಿಗದಿಯಾಗಿದೆ. ಇಲ್ಲಿ ಸಮಾವೇಶದ ಬಗ್ಗೆ ಅದನ್ನು ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಅದಕ್ಕೆ ಎಷ್ಟು ಲಕ್ಷ ಜನ ಬರಬೇಕಾಗುತ್ತೆ, ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ, ಯಾವೆಲ್ಲ ನಾಯಕರಿಗೆ ಆಹ್ವಾನ ಹೋಗಬೇಕಾಗುತ್ತೆ, ಯಾವೆಲ್ಲ ನಾಯಕರನ್ನ ಕರೆಯೋ ಮೂಲಕವಾಗಿ ನಮ್ಮ ತಾಕತ್ತು ತೋರಿಸ್ಬೇಕಾಗುತ್ತೆ ಅಂಥೇಳಿ ಇಲ್ಲೀಗ ವಿಜೇಂದ್ರ ಬಣ ಒಂದು ಕಡೆ ಸಜ್ಜಾಗ್ತಾ ಇದೆ. ಆ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ರೆಡಿ ಮಾಡಬೇಕು ಅಂತ ಕೂಡ ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ. ರಾಕೇಶ್ ಇದರ ಡೀಟೇಲ್ಸ್ ಕೊಡಲಿಕ್ಕೆ. ರಾಕೇಶ್, ಯಾವ ಥರ ತಯಾರಿ, ಯಾವೆಲ್ಲ ನಾಯಕರನ್ನ ಕರೀಬೇಕು ಅಂತ ಇದ್ದಾರೆ ಈ ವೀರಶೈವ ಮಹಾಸಭಾದ ಕಾರ್ಯಕ್ರಮಕ್ಕೆ ಅಂಥೇಳಿ? ಕೇಂದ್ರ ನಾಯಕರು ಇರ್ತಾರೆ, ಇದರಲ್ಲಿ ರಾಜ್ಯದ BJP ನಾಯಕರು ಎಲ್ಲ ಬರುವಂಥ ಚಾನ್ಸಸ್ ಇದೆ. ಶಾಸಕರು ಎಷ್ಟು ಜನ ಇರ್ತಾರೆ, ಏನು ಕಥೆ ಅಂತ ರಾಕೇಶ್? ರಮಾಕಾಂತ್, ಈಗ BJPಯಲ್ಲಿ ಆರಂಭವಾಗಿರುವಂತಹ ಬಣ ರಾಜಕಾರಣದ ಜೊತೆಯಲ್ಲಿ ಈಗ ಜಾತಿ ರಾಜಕಾರಣದ ವಿಚಾರವು ಬಿರುಸಿನಿಂದ ಸಾಗ್ತಾ ಇದೆ. ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಪಕ್ಷದಲ್ಲಿ ಮತ್ತೆ ಮುನ್ನೆಲೆಗೆ ಬರೋ ಪ್ರಯತ್ನವನ್ನ ಮಾಜಿ ಸಚಿವರುಗಳು ಹಾಗೆ ಶಾಸಕರುಗಳು ಮಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷರ ಬಣದ ಸದಸ್ಯರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು ನಡೀತಾ ಇದೆ. ಹಾಗೆ ಮಾಜಿ ಸಚಿವರಾಗಿರುವಂತಹ ರೇಣುಕಾಚಾರ್ಯರು ಇದರ ಉಸ್ತುವಾರಿಯನ್ನು ಹೊತ್ತು ಸಂಘಟನಾತ್ಮಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಇವತ್ತು ಅರಮನೆ ಮೈದಾನದಲ್ಲಿ ಈ ಸಂಬಂಧಪಟ್ಟಂತಹ ಮಹಾಸಭಾದ ಸಭೆ ನಡೆದಿದೆ. ಸಭೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಆರಂಭವಾಗಿದೆ. ಈ ಸಭೆಯಲ್ಲಿ ಸಮುದಾಯದ ವಿವಿಧ ಮಠಾಧೀಶರುಗಳು ಕೂಡ ಭಾಗವಹಿಸಿಕೊಂಡಿದ್ದಾರೆ. ಉಳಿದಂತೆ ರಾಜಕೀಯ ನಾಯಕರನ್ನ ಕರೆತರುವುದು ಮತ್ತು ಪಕ್ಷದಲ್ಲಿರುವಂತಹ ಪ್ರಮುಖರನ್ನ ಇದಕ್ಕೆ ಆಹ್ವಾನಿಸುವ ವಿಚಾರದ ಬಗ್ಗೆ ಪೂರ್ವಭಾವಿಯ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಆದ್ರೆ ಅದಿನ್ನು ಅಂತಿಮವಾಗಿಲ್ಲ. ಆದ್ರೆ ರಾಷ್ಟ್ರೀಯ ನಾಯಕರುಗಳನ್ನ ಕರೆಸುವ ಮುಖಾಂತರ ಸಭೆಗೆ ಒಂದು ಘನತೆಯನ್ನು ತರಬೇಕು ಅನ್ನುವಂತಹ ಪ್ರಸ್ತಾಪವೂ ಕೂಡ ಇದರಲ್ಲಿದೆ. ಜೊತೆಗೆ ತಮ್ಮ ಸಮುದಾಯಕ್ಕೆ ಈಗಾಗಲೇ ಸರ್ಕಾರದ ಕಡೆಯಿಂದ ಬರಬೇಕಾಗಿರುವಂತಹ ನೆರವು ಮತ್ತು ಇತರ ಪರಿಹಾರದ ವಿಚಾರಗಳ ಸಂಬಂಧ ಕುರಿತು ಒತ್ತಾಯವನ್ನು ಹೇರುವಂತಹ ವಿಚಾರದಲ್ಲೂ ಕೂಡ ಒಕ್ಕೊಲಿನ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಹಾಗೆ ಸಮುದಾಯಕ್ಕೆ ಬೇಕಾಗಿರುವಂತಹ ರಾಜಕೀಯ ಮನ್ನಣೆಯನ್ನು ಪಡೆದೋಕೆ ಅವಕಾಶವನ್ನ ಮಾಡಿಕೊಡುವ ನಿಟ್ಟಿನಲ್ಲೂ ಕೂಡ ಒತ್ತಾಯವನ್ನ ಮಾಡೋದಕ್ಕೆ ಚರ್ಚೆಯಲ್ಲಿ ಮತವನ್ನ ಹಾಕಲಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.